ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ವಿಚ್ಛೇದನದ 8 ತಿಂಗಳ ನಂತರ ಮಗುವನ್ನು ಕೊಡಲು ಗಂಡನ ಮನೆಗೆ ಹೋದಾಗ ಗಂಡ ಮಾಡಿದ ಕೆಲಸಕ್ಕೆ ಒಂದೇ ಕ್ಷಣದಲ್ಲಿ ಅವಳ ಪೂರ್ತಿ ಜೀವನವೇ ಬದಲಾಗೋಯಿತು. ಒಂದು ದಿನ ಸಾಯಂಕಾಲ ಒಬ್ಬ ಮಹಿಳೆ ಒಂದು ದೊಡ್ಡ ಮನೆಯ ಬಳಿ ಬಂದಿದ್ಲು. ಅವಳು ತುಂಬಾ ಸುಸ್ತಾಗಿದ್ಲು. ಆಕೆಯನ್ನು ನೋಡಿದ ತಕ್ಷಣ ಹೇಳಬಹುದಾಗಿತ್ತು, ಆಕೆ ತುಂಬಾ ದಿನಗಳಿಂದ ಸರಿಯಾಗಿ ಮಲಗೇ ಇಲ್ಲ ಅಂತ. ಆಕೆಯ ಮಡಿಲಿನಲ್ಲಿ 4 ವರ್ಷದ ಸಣ್ಣ ಬಾಲಕನಿದ್ದ. ಆ ಮಗು ತನ್ನ ತಾಯಿಯನ್ನು ತಬ್ಬಿಕೊಂಡು ಸುತ್ತಮುತ್ತಲೂ ಎಲ್ಲವನ್ನೂ ನೋಡ್ತಾ ಇತ್ತು. ಸಂಧ್ಯಾ ಅಲ್ಲೇ ಹೊರಗೆ ನಿಂತುಕೊಂಡಿದ್ಲು. ಆಕೆಗೆ ಆ ಮನೆಯ ಬಾಗಿಲು ತಟ್ಟಲೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಧೈರ್ಯ ತಂದುಕೊಂಡು ಅವಳು ಆ ಮನೆಯ ಬಾಗಿಲನ್ನು ತಡ್ತಾಳೆ. ಸ್ವಲ್ಪ ಸಮಯದಲ್ಲೇ ಬಾಗಿಲು ಓಪನ್ ಆಗಿತ್ತು. ಬಾಗಿಲು ಓಪನ್ ಮಾಡಿದ ವ್ಯಕ್ತಿ ಸುಮಾರು 35 ವರ್ಷದ ವ್ಯಕ್ತಿ. ಆಕೆಯನ್ನು ನೋಡಿದ ತಕ್ಷಣ ಅವನು ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ದ. ಶಂಕರ್ ಕೇಳ್ತಾನೆ, ಸಂಧ್ಯಾ, ನೀನು ಇಲ್ಲಿ? ಸಂಧ್ಯಾ ಜೊತೆ 6 ತಿಂಗಳ ಮುಂಚೆನೆ ಶಂಕರ್ಗೆ ಡೈವರ್ಸ್ ಆಗಿತ್ತು. ಸಂಧ್ಯಾ ಏನು ಹೇಳದೆ ಸೈಲೆಂಟ್ ಆಗಿ ಆತನನ್ನೇ ನೋಡ್ತಾ ಇದ್ಲು. 6 ತಿಂಗಳ ಮೊದಲು ಎಲ್ಲವೂ ಮುಗಿದು ಹೋಗಿತ್ತು ಅಂತ ಅಂದುಕೊಂಡಿದ್ರು. ಆದ್ರೆ ಈಗ ಅದೇ ಸಂಬಂಧಗಳು ಮತ್ತೆ ಎದುರು ಬದುರು ನಿಂತುಕೊಂಡಿದ್ವು. ಸಂಧ್ಯಾ ತನ್ನ ಮಗುವನ್ನು ಆತನ ಕೈಗೆ ಕೊಟ್ಟು, ಇವನು ನಿನ್ನ ಮಗ, ಈಗ ಇವನ ಜವಾಬ್ದಾರಿ ನಿಂದು, ನೀನೇ ಇವನನ್ನು ನೋಡಿಕೋ, ನನ್ನಿಂದ ಇನ್ನು ಇದೆಲ್ಲ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾಳೆ. ಶಂಕರ್ಗೆ ಏನೂ ಅರ್ಥವಾಗಲಿಲ್ಲ. ಅವನು ಎಷ್ಟೋ ಆಶ್ಚರ್ಯದಿಂದ ಸಂಧ್ಯಾಳನ್ನೇ ನೋಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ 100 ಪ್ರಶ್ನೆಗಳಿದ್ವು. ಶಂಕರ್ ಕೇಳ್ತಾನೆ, ನಿನ್ನ ಮಾತಿನ ಅರ್ಥವೇನು? ಸಂಧ್ಯಾ ಏನೂ ಮಾತನಾಡಲಿಲ್ಲ. ಅವಳು ಕೇವಲ ಒಮ್ಮೆ ತನ್ನ ಮಗುವನ್ನು ನೋಡಿ ಅಲ್ಲಿಂದ ವಾಪಸ್ ಹೋಗಲು ಮುಂದಾಗ್ತಾಳೆ. ಅಷ್ಟರಲ್ಲೇ ಶಂಕರ್ ಕರೀತಾನೆ, ಸಂಧ್ಯಾ, ಒಳಗೆ ಬಾ, ಸ್ವಲ್ಪ ನೀರು ಕುಡಿದು ಹೋಗುವಿಯಂತೆ. ಇಲ್ಲ, ನಾನಿಲ್ಲಿ ನಿಲ್ಲೋದಿಲ್ಲ ಎಂದು ಹೇಳುತ್ತಾ ಅವಳು ಅಲ್ಲಿಂದ ಹೋಗಲು ಹೆಜ್ಜೆ ಮುಂದೆ ಇಟ್ಲು. ಅಷ್ಟರಲ್ಲೇ ರಾಜು, ಅಮ್ಮ ಇಲ್ಲಿ ಬಾ ಅಂತ ಕರೀತಾನೆ. ತನ್ನ ಮಗುವಿನ ಧ್ವನಿಯನ್ನು ಕೇಳಿ ಸಂಧ್ಯಾ ಅಲ್ಲೇ ನಿಂತು ಬಿಟ್ಲು. ಅವಳು ನಿಧಾನವಾಗಿ ಹಿಂದೆ ತಿರುಗಿ ನೋಡಿದಾಗ ರಾಜು ತನ್ನ ಸಣ್ಣ ಕೈಗಳನ್ನು ಚಾಚಿ ತನ್ನ ಅಮ್ಮನನ್ನು ಕರೀತಾ ಇದ್ದ. ಮಗುವನ್ನು, ಅವನ ಅಮಾಯಕತ್ವವನ್ನು ನೋಡಿ ಸಂಧ್ಯಾ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಸಂಧ್ಯಾ ಮುಂದೆ ಹೆಜ್ಜೆ ಇಡಲಿಲ್ಲ. ಆಗಲೇ ಶಂಕರ್ ಹೇಳ್ತಾನೆ, ಹೊರಗೆ ನಿಂತು ಅಳ್ಬೇಡ, ಜನ ನೋಡಿದ್ರೆ ವಿಧವಾಗಿ ಮಾತನಾಡ್ತಾರೆ, ಮೊದಲು ಒಳಗೆ ಬಾ ಅಂತ. ಸಂಧ್ಯಾ ಮನೆಯೊಳಗೆ ಬಂದಾಗ ಮನೆಯ ಸ್ಥಿತಿ ನೋಡಿ ಅವಳು ಶಾಕ್ ಆಗ್ತಾಳೆ. ಒಂದು ಸಮಯದಲ್ಲಿ ಆ ಮನೆ ಯಾವಾಗಲೂ ಸಂತೋಷ ತುಂಬಿರ್ತಿತ್ತು. ಮನೆ ಯಾವಾಗಲೂ ನೀಟಾಗಿರ್ತಾ ಇತ್ತು. ಅಂತಹ ಮನೆ ಈ ದಿನ ತುಂಬಾ ಗಲೀಜಾಗಿತ್ತು. ಎಲ್ಲ ಸಾಮಾನುಗಳು ಎಲ್ಲೆಂದರಲ್ಲಿ ಬಿದ್ದಿದ್ವು. ಸಂಧ್ಯಾ ಸ್ವಲ್ಪ ಸಮಯ ಎಲ್ಲವನ್ನು ನೋಡಿ ನಂತರ ಕೇಳ್ತಾಳೆ, ಮನೆಯನ್ನು ಯಾವ ರೀತಿ ಇಟ್ಕೊಂಡಿದ್ದೀರಾ? ಮನೆಯ ಪರಿಸ್ಥಿತಿ ಇದೇನ್ ಮಾಡ್ಬಿಟ್ಟಿದ್ದೀರಾ? ಶಂಕರ್ ನಗುತ್ತಾ ಹೇಳ್ತಾನೆ, ಇದರಿಂದ ನಿಂಗೇನಾಗ್ಬೇಕು ಹೇಳು? ಅವನ ಮಾತುಗಳಲ್ಲಿ ಕಠಿಣತೆ ಇತ್ತು. ಈ ಮನೆ ನಂದು ಅಂತ ಹೇಳ್ತಾನೆ. ಸಂಧ್ಯಾ ಏನೂ ಹೇಳಲಿಲ್ಲ. ಆದರೆ ಅವಳು ಹಳೆಯ ದಿನಗಳನ್ನು ನೆನಪಿಸಿಕೊಳ್ತಾ ಇದ್ಲು. ಒಂದು ಕಾಲದಲ್ಲಿ ಆ ಮನೆಯಲ್ಲಿ ಕೇವಲ ಸಂತೋಷಗಳು, ಎಲ್ಲರ ನಗು ತುಂಬಿರ್ತಿತ್ತು. ಆದರೆ ಈ ದಿನ ಎಲ್ಲೂ ನೋಡಿದರೂ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಶಂಕರ್ ಕೇಳ್ತಾನೆ, ಇಷ್ಟಕ್ಕೂ ಸಡನ್ ಆಗಿ ನೀನು ಯಾಕೆ ಬಂದೆ? ಸಂಧ್ಯಾ ತನ್ನ ಮಗುವನ್ನೇ ನೋಡ್ತಾಳೆ. ರಾಜು ತನ್ನ ತಂದೆಯ ಮಡಿಲಿನಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಸಂಧ್ಯಾ ಹೇಳಿದ್ಲು, ನಾನು ಸತ್ಯ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನನ್ನಿಂದ ಈ ಮಗುವನ್ನು ನೋಡಿಕೊಳ್ಳಲಾಗೋದಿಲ್ಲ. ಶಂಕರ್ ಎಷ್ಟೋ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ, ಯಾಕೆ, ಏನಾಯ್ತು ಅಂತ ಕೇಳ್ತಾನೆ. ಯಾಕೆಂದರೆ ನನ್ನ ಜೀವನ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದೆ ಅಂತಾಳೆ ಸಂಧ್ಯಾ. ಶಂಕರ್ ಸಂಧ್ಯಾಳನ್ನು ನೋಡಿ ಅನ್ನಿಸ್ತಾ ಇತ್ತು, ಈ 6 ತಿಂಗಳಲ್ಲಿ ಇವನ ಜೀವನದಲ್ಲಿ ಏನೋ ನಡೆಯಬಾರದು ನಡೆದಿದೆ. ಆದ್ದರಿಂದಲೇ ದಾರಿ ಇಲ್ಲದೆ ಇವಳು ಇಲ್ಲಿಗೆ ಬಂದಿದ್ದಾಳೆ. ಇಷ್ಟಕ್ಕೂ ಏನಾಯ್ತು? ಯಾಕೆ ಒಬ್ಬ ತಾಯಿ ತನ್ನ ಹೆತ್ತ ಮಗುವನ್ನು ಬಿಡಲು ಮುಂದಾಗಿದ್ದಾಳೆ ಅಂತ ಅವನು ಯೋಚಿಸ್ತಾ ಇದ್ದ. 5 ವರ್ಷದ ಮೊದಲು ಸಂಧ್ಯಾ ಆ ಮನೆಯ ಸೊಸೆಯಾಗಿ ಬಂದಾಗ ಆ ಮನೆಯ ಪರಿಸ್ಥಿತಿ ತುಂಬಾ ವಿಭಿನ್ನವಾಗಿತ್ತು. ಆ ದಿನ ಮನೆಯಲ್ಲಿ ಎಲ್ಲ ಕಡೆ ಸಂತೋಷದ ವಾತಾವರಣವಿತ್ತು. ಸಂಧ್ಯಾ ಹಳ್ಳಿಯಿಂದ ಬಂದವಳು. ಸಂಧ್ಯಾಳ ತಂದೆ ವ್ಯವಸಾಯ ಮಾಡ್ತಾ ಇದ್ರು. ಅವರು ತಮ್ಮ ಮಗಳಿಗೆ ಪದೇ ಪದೇ ಹೇಳಿ ಕಳಿಸಿದ್ರು, ಇನ್ನು ಮುಂದೆ ಅದೇ ನಿನ್ನ ಮನೆ, ಅದೇ ನಿನ್ನ ಸಂಸಾರ ಅಂತ. ಶಂಕರ್ ವಿದ್ಯಾವಂತ, ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಬುದ್ಧಿವಂತ ಮತ್ತು ಶಾಂತ ಸ್ವಭಾವದ ವ್ಯಕ್ತಿ. ಶಂಕರ್ ತಂದೆ ತಾಯಿ ಕೂಡ ತುಂಬಾ ಒಳ್ಳೆಯವರು. ಮದುವೆಯಾದ ನಂತರ ಸಂಧ್ಯಾ ಮೊದಲ ಬಾರಿ ತನ್ನ ಅತ್ತೆ ಮನೆಗೆ ಬಂದಾಗ ಅವಳು ಯೋಚಿಸೇ ಇರಲಿಲ್ಲ, ನನಗೆ ಆ ಮನೆಯಲ್ಲಿ ಇಷ್ಟೊಂದು ಪ್ರೀತಿ ಗೌರವ ಸಿಗುತ್ತೆ ಅಂತ. ಮೊದಲು ಸಂಧ್ಯಾ ಎಲ್ಲ ಕೆಲಸವನ್ನು ತುಂಬಾ ನೀಟಾಗಿ ಗಮನವಿಟ್ಟು ಮಾಡ್ತಿದ್ಲು.
ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸ ಮಾಡ್ತಾ ಇದ್ಲು. ಮನೆಯ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅತ್ತೆ ಸಂಧ್ಯಾಳನ್ನು ಸ್ವಂತ ಮಗಳ ರೀತಿಯೇ ನೋಡ್ಕೊಳ್ತಾ ಇದ್ರು. ಮಾವನವರು ಕೂಡ ಸೊಸೆಯನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ನೋಡ್ತಾ ಇದ್ರು. ಶಂಕರ್ ಕೂಡ ಯಾವಾಗಲೂ ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಆಗಾಗ ಹೊರಗೆ ಕರೆದುಕೊಂಡು ಹೋಗುವುದು, ಹೆಂಡತಿಗೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇದ್ದ. ಸಂಧ್ಯಾಗೆ ಈ ಜೀವನ ತುಂಬಾ ಹೊಸದಾಗಿತ್ತು. ಅವಳು ತಮ್ಮ ಹಳ್ಳಿಯಲ್ಲಿ ಈ ರೀತಿ ಜೀವನವನ್ನು ಎಂದೂ ನೋಡಿರಲಿಲ್ಲ. ಸಮಯ ಕಳೆಯುತ್ತಿದ್ದ ಹಾಗೆ ಸಂಧ್ಯಾ ಆ ಮನೆಯಲ್ಲಿ ಎಲ್ಲರೊಂದಿಗೆ ಚೆನ್ನಾಗಿ ಬೆರೆತು ಹೋಗಿದ್ಲು. ಆ ಮನೆಯಲ್ಲಿ ಈಗ ಪ್ರತಿಯೊಂದು ಮೂಲೆಯಲ್ಲಿಯೂ ನಗು, ಸಂತೋಷ ತುಂಬಿತ್ತು. ಮದುವೆಯಾಗಿ ಈಗ 2 ವರ್ಷ ತುಂಬಿದ್ವು. ಆ 2 ವರ್ಷದಲ್ಲಿ ಅವರಿಬ್ಬರ ಮಧ್ಯೆ ಯಾವುದೇ ಗಲಾಟೆಗಳು ಸಹ ನಡೀಲಿಲ್ಲ. ಒಂದು ದಿನ ಸಂಧ್ಯಾ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಗೆ ಹೋದ ಅವರಿಗೆ ಗೊತ್ತಾಗುತ್ತೆ ಸಂಧ್ಯಾ ಗರ್ಭಿಣಿಯಾಗಿದ್ದಾಳೆ ಅಂತ. ಈ ವಿಷಯ ತಿಳಿದು ಅವರು ತುಂಬಾ ಸಂತೋಷ ಪಡ್ತಾರೆ. ಮನೆಯಲ್ಲಿ ಅತ್ತೆ ಮಾವನಿಗೆ ಈ ವಿಷಯ ಗೊತ್ತಾದಾಗ ಅವರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಅವರ ಸಂತೋಷಕ್ಕೆ ಹದ್ದುಗಳೇ ಇರಲಿಲ್ಲ. ಅವರು ಸಂಧ್ಯಾಳನ್ನು ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ತಾ ಇದ್ರು. ಶಂಕರ್ ಕೂಡ ಹೆಂಡತಿಯ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಲ್ಲೂ ತುಂಬಾ ಗಮನ ಹರಿಸ್ತಾ ಇದ್ದ. ಅತ್ತೆ ಸಂಧ್ಯಾ ಕೈಯಿಂದ ಯಾವ ಕೆಲಸ ಕೂಡ ಮಾಡಿಸ್ತಾ ಇರಲಿಲ್ಲ. ಸಮಯ ಎಷ್ಟೋ ಸುಂದರವಾಗಿ ಕಳೀತಾ ಇತ್ತು. ತಿಂಗಳುಗಳು ತುಂಬಿ ಸಂಧ್ಯಾ ಈಗ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಮಗು ಬಂದ ನಂತರ ಆ ಮನೆಯ ಸಂತೋಷ ಎಷ್ಟೋ ಪಟ್ಟು ಜಾಸ್ತಿ ಆಯಿತು. ಅತ್ತೆ ಮಾವ ಯಾವಾಗಲೂ ಮೊಮ್ಮಗನನ್ನು ಎತ್ತಿಕೊಂಡು ಆಟ ಆಡ್ತಾ ಇದ್ರೆ ಶಂಕರ್ ಕೂಡ ಕೆಲಸದಿಂದ ಬಂದ ತಕ್ಷಣ ತನ್ನ ಮಗುವಿನ ಜೊತೆ ಸಮಯ ಕಳೀತಾ ಇದ್ದ. ಮಗುವನ್ನು ಅವರು ಯುವರಾಜನ ರೀತಿಯೇ ನೋಡ್ಕೊಳ್ತಾ ಇದ್ರು. ಮಗುವಿನ ಜೊತೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದ್ವು. ಮೊದಲು ಶಂಕರ್ ಮಗುವಿನ ಜವಾಬ್ದಾರಿಯನ್ನು ಹೆಂಡತಿಯ ಜೊತೆ ಹಂಚ್ಕೊಳ್ತಾ ಇದ್ದ. ಅವನು ಕೆಲಸದ ಮೇಲೆ ಒತ್ತಡಗಳಿಂದ ಈಗ ಮಗುವಿನ ಜವಾಬ್ದಾರಿ ಪೂರ್ತಿಯಾಗಿ ಸಂಧ್ಯಾ ಮೇಲೆಯೇ ಬಿದ್ದಿತ್ತು. ರಾಜು ಈಗ ಸ್ವಲ್ಪ ದೊಡ್ಡವನಾಗ್ತಿದ್ದ. ಮನೆಯ ಪರಿಸ್ಥಿತಿಗಳು ಈಗ ಮೊದಲಿನ ರೀತಿಗೆ ಬಂದಿದ್ವು. ಆದರೆ ಇತ್ತೀಚೆಗೆ ಯಾಕೋ ಸಂಧ್ಯಾ ಮನಸ್ಸಿನಲ್ಲಿ ಏನೋ ವಿಚಿತ್ರವಾದ ವಿಚಾರಗಳು ಮನೆ ಮಾಡಿದ್ವು. ಮಗುವಿನ ಜನ್ಮದ ನಂತರ ಅವಳು ಸ್ವಲ್ಪ ದಪ್ಪಗಾಗಿ ಬಿಟ್ಟಿದ್ಲು. ಶಂಕರ್ ಆಗಾಗ ಮಾತು ಮಧ್ಯದಲ್ಲಿ ನೀನು ದಪ್ಪಗಾಗಿ ಬಿಟ್ಟಿದೀಯಾ ಅಂತ ನಗುತ್ತಲೇ ಹೇಳ್ತಾ ಇದ್ದ. ಮೊದಲು ಸಂಧ್ಯಾ ಆ ಮಾತುಗಳನ್ನು ತಮಾಷೆ ಅನ್ಕೊಂಡ್ಲು. ಅವಳು ನಕ್ಕು ಸುಮ್ಮನಾಗ್ತಿದ್ಲು. ಆದ್ರೆ ದಿನಗಳು ಕಳೆಯುತ್ತಾ ಈ ತಮಾಷೆಯ ಮಾತುಗಳು ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಎಷ್ಟೋ ಬಾರಿ ಮನೆಗೆ ಯಾರಾದರೂ ನೆಂಟರು ಬಂದಾಗ ಶಂಕರ್ ಎಲ್ಲರ ಮುಂದೆ ನಗುತ್ತಾ ಹೇಳ್ಬಿಡ್ತಾ ಇದ್ದ, ಏ ಡುಮ್ಮಿ, ನಮಗಾಗಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ, ಕಾಫಿ ಇಡು ಎಂದು. ಈ ಮಾತು ಕೇಳಿ ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ಆದ್ರೆ ಸಂಧ್ಯಾ ಅವಳ ಮುಖದಲ್ಲಿ ನಗುವುದು ಎಲ್ಲೋ ಮಾಯವಾಗ್ಬಿಡ್ತಾ ಇತ್ತು. ಸಂಧ್ಯಾ ಏನೂ ಹೇಳ್ತಾ ಇರಲಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಒಂದು ಬೇಸರ, ದುಃಖ ಮನೆ ಮಾಡಿತ್ತು. ಸಂಧ್ಯಾಗ ಅನ್ನಿಸ್ತಾ ಇತ್ತು, ನನ್ನ ಗಂಡ ಮೊದಲಿನಂತೆ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ ಅಂತ. ಸಮಯ ಕಳೀತಾ ಇತ್ತು. ಈಗ ರಾಜು 1.5 ವರ್ಷದವನಾಗಿದ್ದ. ಆ ದಿನ ನಡೆದ ಘಟನೆಯಿಂದ ಅವರ ಜೀವನಗಳ ದಿಕ್ಕೆ ಬದಲಾಗ್ಬಿಟ್ಟಿತ್ತು. ಒಂದು ದಿನ ರಾಜುಗೆ ತುಂಬಾ ಜ್ವರ ಬರ್ತಾ ಇತ್ತು. ಸಂಧ್ಯಾ ಆ ರಾತ್ರಿ ಎಲ್ಲ ಎದ್ದು ಮಗುವನ್ನು ನೋಡ್ಕೊಳ್ತಾ ಇದ್ಲು. ರಾತ್ರಿ ಎಲ್ಲ ಮಗು ಜ್ವರದಿಂದ ಅಮ್ಮನನ್ನು ಬಿಡ್ಲೇ ಇಲ್ಲ. ರಾತ್ರಿ ಎಲ್ಲ ಎಚ್ಚರವಾಗಿದ್ದರಿಂದ ಬೆಳಿಗ್ಗೆ ಸಂಧ್ಯಾಗೆ ತುಂಬಾ ಸುಸ್ತಾಗ್ತಾ ಇತ್ತು. ಶಂಕರ್ ಬೆಳಿಗ್ಗೆನೆ ಕೆಲಸಕ್ಕೆ ಹೊರಟು ಹೋದ. ದಿನವೆಲ್ಲ ಸಂಧ್ಯಾ ತನ್ನ ಮಗುವನ್ನು ನೋಡ್ಕೊಳ್ತಾ ಇದ್ಲು. ಸಾಯಂಕಾಲ ಶಂಕರ್ ಕೆಲಸದಿಂದ ಮನೆಗೆ ಬಂದಾಗ ಅವನು ನಗುತ್ತಾ ಹೇಳ್ದ, ಡುಮ್ಮಿ, ನನಗೆ ಸ್ವಲ್ಪ ನೀರನ್ನು ತಂದುಕೊಡು ಅಂತ. ಗಂಡನ ಬಾಯಿಂದ ಬಂದಂತಹ ಆ ಮಾತು ಕೇಳಿ ಸಂಧ್ಯಾ ಒಳಗಿದ್ದ ಎಲ್ಲ ಕೋಪ ಈಗ ಹೊರಗೆ ಬಂದು ಬಿಡುತ್ತೆ. ಸಂಧ್ಯಾ ರಾತ್ರಿ ಹಗಲು ಎನ್ನದೆ ತನ್ನ ಮಗುವನ್ನು ನೋಡಿಕೊಂಡು ಅವಳು ನಿದ್ದೆ ಇಲ್ಲದೆ, ಸರಿಯಾಗಿ ಊಟವಿಲ್ಲದೆ ತುಂಬಾ ಸುಸ್ತಾಗ್ಬಿಟ್ಟಿದ್ಲು. ಅವಳಿಗೆ ತಲೆನೋವು ಕೂಡ ಬರ್ತಾ ಇತ್ತು. ಈಗ ಗಂಡನ ಈ ಮಾತುಗಳಿಂದ ಸಂಧ್ಯಾಗೆ ತುಂಬಾ ದುಃಖವಾಗ್ತಿತ್ತು. ಸಂಧ್ಯಾ ಹೇಳ್ತಾಳೆ, ನೀವು ಯಾವಾಗಲೂ ತಮಾಷೆ ಮಾಡುವ ಮೂಡ್ನಲ್ಲೇ ಇರ್ತೀರಾ. ಶಂಕರ್ಗೇನು ಅರ್ಥನೇ ಆಗ್ಲಿಲ್ಲ. ಇಷ್ಟಕ್ಕೂ ಏನಾಯ್ತು, ಈಗ ನಾನು ಏನ್ ಮಾಡಿದೆ ಅಂತ ಅವನು ನಗುತ್ತಲೇ ಕೇಳ್ದ. ಮಾತಿಗೂ ನೀವು ನನ್ನನ್ನು ಡುಮ್ಮಿ ಡುಮ್ಮಿ ಅಂತ ಕರೆಯೋದು ಸರಿನಾ? ಅದರಲ್ಲಿ ತಪ್ಪೇನಿದೆ ಸಂಧ್ಯಾ? ನಾನು ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳ್ತಾನೆ. ಆದರೆ ಆ ದಿನ ಸಂಧ್ಯಾಳ ಸಹನೆಯ ಕಟ್ಟೆ ಹೊಡೆದು ಹೋಗಿತ್ತು. ಅವಳು ಈಗ ಕೋಪವಾಗಿ ಹೇಳ್ತಾಳೆ, ಏನು ತಮಾಷೆನಾ? ನಿನಗನ್ನಿಸ್ತಾ ಇದೆಲ್ಲ ತಮಾಷೆ ಅಂತ? ಹೆಂಡತಿಯ ಕೋಪವನ್ನು ನೋಡಿ ಶಂಕರ್ ಗಂಭೀರವಾಗಿ ಹೇಳ್ತಾನೆ, ಈ ಸಣ್ಣ ವಿಷಯಕ್ಕೆ ನೀನು ಯಾಕೆ ಕೋಪ ಮಾಡ್ಕೊಳ್ತಾ ಇದೀಯಾ? ಸಂಧ್ಯಾ ಕೋಪದಿಂದಲೇ ಹೇಳಿದ್ಲು, ನಿನಗೆ ಗೊತ್ತೇ ಇಲ್ಲ ಎದುರುಗಡೆ ಇರುವ ಮನುಷ್ಯರಿಗೆ ನಿನ್ನ ತಮಾಷೆಗಳು ಹೇಗನ್ಸುತ್ತೆ ಅಂತ. ಹೊರಗಿನವರ ಮುಂದೆ, ಮನೆಗೆ ಬರುವ ನೆಂಟರ ಮುಂದೆ ನೀನು ನನ್ನನ್ನು ಡುಂಬಿ ಎಂದು ಅವಮಾನ ಮಾಡ್ತೀಯಾ? ನಾನು ನಿಮಗೆ ಅಷ್ಟೊಂದು ಅಸಹ್ಯವಾಗಿ ಕಾಣಿಸ್ತಾ ಇದ್ದೀನಾ? ನಿಮಗೆ ನಾಚಿಕೆ ಆಗೋದಿಲ್ವಾ ಹೆಂಡತಿಯನ್ನು ಬೇರೆಯವರ ಮುಂದೆ ಅವಮಾನ ಮಾಡಲು? ಶಂಕರ್ ಹೆಂಡತಿಗೆ ಅರ್ಥ ಮಾಡಲು ಪ್ರಯತ್ನಿಸ್ತಾ ಇದ್ದ. ತಮಾಷೆಯಾಗಿ ಆ ಮಾತುಗಳನ್ನು ಹೇಳ್ತಾ ಇದ್ದೆ ಅಷ್ಟೇ ಅಂತ.
ನಿನ್ನನ್ನು ಅವಮಾನ ಮಾಡುವ ಉದ್ದೇಶದಿಂದ ಅಲ್ಲ. ಇಷ್ಟಕ್ಕೂ ಇದರಲ್ಲಿ ತಪ್ಪೇನಿದೆ? ನನಗಂತೂ ಇದರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಸಂಧ್ಯಾ ತುಂಬಾ ದುಃಖದಿಂದ ಕೋಪವಾಗಿ ಹೇಳ್ತಾಳೆ, ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಿಮಗೆ ನನ್ನ ಭಾವನೆಗಳ ಬಗ್ಗೆ ನನಗೆ ಏನನ್ಸುತ್ತೆ, ಹೇಗನ್ನಿಸುತ್ತೆ ಅದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಮೊದಲು ನೀವು ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ರಿ, ಆದರೆ ಈಗ ನಿಮಗೆ ನನ್ನಲ್ಲಿ ತುಂಬಾ ಲೋಪಗಳು ಕಾಣಿಸ್ತಾ ಇದ್ದಾವೆ. ಶಂಕರ್ ಎಷ್ಟು ಆಶ್ಚರ್ಯವಾಗಿ ಹೆಂಡತಿಯನ್ನೇ ನೋಡ್ತಾ ಕೇಳ್ತಾನೆ, ಏನಾಯ್ತು ಸಂಧ್ಯಾ, ಯಾಕೆ ಇಂತಹ ಮಾತು ಹೇಳ್ತಾ ಇದೀಯಾ? ನಾನು ಇವತ್ತಿಗೂ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಆದರೆ ಸಂಧ್ಯಾ ಅಳುತ್ತಾ ಹೇಳಿದ್ಲು, ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ರೆ ಎಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡ್ತಾ ಇರಲಿಲ್ಲ. ಈಗ ಜಗಳಗಳು ಜಾಸ್ತಿ ಆಗ್ತಾ ಇದ್ವು, ಇಬ್ಬರ ಮಧ್ಯೆ ಮಾತುಗಳು ಕೂಡ ಮಿತಿ ಮೀರಿದ್ವು. ಇಬ್ಬರ ಮನಸ್ಸಿನಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಮಾತುಗಳು ಸಹ ಈಗ ಹೊರ ಬರ್ತಾ ಇದ್ವು. ಶಂಕರ್ಗೂ ಕೋಪ ಬರ್ತಾ ಇತ್ತು. ಶಂಕರ್ ಹೇಳ್ತಾನೆ, ನೀನು ಸುಮ್ಮನೆ ಮಾತು ದೊಡ್ಡದು ಮಾಡಬೇಡ. ನಿಂಗೆ ಅಷ್ಟೊಂದು ಅವಮಾನ ಅನ್ನಿಸ್ತಾ ಇದ್ರೆ ನೀನು ಮೊದಲೇ ನನಗೆ ಈ ವಿಷಯ ಹೇಳಬೇಕಾಗಿತ್ತು. ಸಂಧ್ಯಾ ತಕ್ಷಣ ಹೇಳ್ತಾಳೆ, ನಾನು ಅಂದ್ಕೊಳ್ತಾ ಇದ್ದೆ ನೀವೇ ಅರ್ಥ ಮಾಡ್ಕೊಳ್ತೀರಾ ಅಂತ, ಆದರೆ ನಿಮಗೆ ಯಾವತ್ತೂ ಅರ್ಥನೇ ಆಗಲಿಲ್ಲ. ಇವರ ಈ ಗಲಾಟೆ ಕೇಳಿ ಅತ್ತೆ ಮಾವ ಕೂಡ ಹೊರಗೆ ಬರ್ತಾರೆ. ಅವರನ್ನು ನೋಡಿದ್ರು ಮಗ ಮತ್ತು ಸೊಸೆಯ ಗಲಾಟೆ ನಿಲ್ಲಿಸಲಿಲ್ಲ, ಇನ್ನು ಜೋರಾಗಿ ಗಲಾಟೆ ಮಾಡ್ತಾನೆ ಇದ್ರು. ಅತ್ತೆ ಹೇಳ್ತಾರೆ, ಇದೆಲ್ಲ ಏನು ನಡೀತಾ ಇದೆ ಇಲ್ಲಿ? ಇಷ್ಟು ಸಣ್ಣ ಮಾತಿಗೆ ಇಷ್ಟೊಂದು ಗಲಾಟೆಗಳು ಯಾಕೆ ಮಾಡ್ತಾ ಇದ್ದೀರಾ? ಅವರಿಬ್ಬರು ಯಾರ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಸಂಧ್ಯಾ ಹೇಳಿದ್ಲು, ಅತ್ತೆ ಮಾವ ನೀವೇ ಹೇಳಿ, ಎಲ್ಲರ ಮುಂದೆ ನನ್ನನ್ನು ಡುಮ್ಮಿ ಎಂದು ಕರೆಯುವುದು ಇದೇನಾದ್ರೂ ಸರಿಯಾದ ಮಾತಾ? ಅತ್ತೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಮಗಳೇ ಅವನು ತಮಾಷೆ ಮಾಡ್ತಾ ಇದ್ದಾನೆ, ಅದರಲ್ಲಿ ಅಷ್ಟೊಂದು ಕೋಪ ಮಾಡಿಕೊಳ್ಳೋದಕ್ಕೆ ಏನಾಯ್ತು ಹೇಳು? ಆದರೆ ಸಂಧ್ಯಾ ಯಾರ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಈಗ ಶಂಕರ್ಗೂ ಕೂಡ ಹೆಂಡತಿಯ ಮಾತುಗಳು ಇಷ್ಟವಾಗ್ತಿರ್ಲಿಲ್ಲ. ಇಷ್ಟು ಸಣ್ಣ ಮಾತಿಗೆ ಇವಳು ಜೊತೆ ಈ ರೀತಿ ನಡೆದುಕೊಳ್ತಾ ಇದ್ದಾಳೆ ಅಂತ ಅವನು ಅಂದುಕೊಂಡ. ಶಂಕರ್ ಕೋಪವಾಗಿ ಕೇಳ್ತಾನೆ, ನೀನು ಮನೆಯಲ್ಲಿನ ಶಾಂತಿಯನ್ನು ಹಾಳು ಮಾಡ್ತಾ ಇದೀಯಾ? ಇದು ದೊಡ್ಡ ಮಾತೇನೂ ಅಲ್ಲ. 2 ದಿನದಿಂದ ನಿದ್ದೆ ಕೆಟ್ಟು ಸರಿಯಾಗಿ ಊಟವಿಲ್ಲದೆ ಸುಸ್ತಾಗಿದ್ದ ಸಂಧ್ಯಾ ಅವಳಿಗೆ ಯಾರ ಮಾತು ಅರ್ಥವಾಗ್ಲಿಲ್ಲ. ಅವಳು ತಕ್ಷಣ ಹೇಳ್ತಾಳೆ, ನಾನಾ ಮನೆಯ ಶಾಂತಿಯನ್ನು ಭಂಗ ಮಾಡ್ತಾ ಇದ್ದೀನಿ. ಸಂಧ್ಯಾ ಈ ಮಾತು ಅಂದ ತಕ್ಷಣ ಶಂಕರ್ ಕೋಪದಿಂದ ಹೆಂಡತಿಯ ಮೇಲೆ ಕೈ ಮಾಡ್ತಾನೆ. ಅವನು ಹೆಂಡತಿಯನ್ನು ಹೊಡೆದಾಗ ಆ ಮನೆಯಲ್ಲಿ ಸ್ವಲ್ಪ ಸಮಯ ನಿಶಬ್ದ ಆವರಿಸಿತು. ಸಂಧ್ಯಾಗೆ ನಂಬಿಕೆನೇ ಬರಲಿಲ್ಲ. ನನ್ನ ಗಂಡ ನನ್ನ ಮೇಲೆ ಕೈ ಎತ್ತಿದಾನ ಅಂತ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ಎಷ್ಟೋ ದುಃಖದಿಂದ ಹೇಳ್ತಾಳೆ, ಈ ದಿನ ನೀನು ನನ್ನ ಮೇಲೇನೆ ಕೈ ಎತ್ತಿದೀಯಾ. ಶಂಕರ್ಗೂ ನಾನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗಲೂ ಅವನ ಕೋಪ ಇನ್ನೂ ತಣ್ಣಗಾಗಿರ್ಲಿಲ್ಲ. ಸಂಧ್ಯಾ ಅಳುತ್ತಾ ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋಗ್ತಾಳೆ. ಸ್ವಲ್ಪ ಸಮಯದಲ್ಲೇ ಅವಳು ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಗೆ ಬಂದಿದ್ಲು. ಅತ್ತೆ ಮಾವ ಅವಳನ್ನು ತಡೆಯಲು ತುಂಬಾ ಪ್ರಯತ್ನ ಪಡ್ತಾರೆ. ಅವರು ಹೇಳ್ತಾ ಇದ್ರು, ಮಗಳೇ ಕೋಪದಲ್ಲಿ ಮನೆ ಬಿಟ್ಟು ಹೋಗೋದು ಒಳ್ಳೆಯದಲ್ಲ. ಸ್ವಲ್ಪ ಸಮಯ ಶಾಂತಿಯಿಂದ ಕುಳಿತುಕೋ, ಆಮೇಲೆ ಯೋಚನೆ ಮಾಡೋಣ. ಆದರೆ ಸಂಧ್ಯಾ ಯಾರ ಮಾತು ಕೇಳಲಿಲ್ಲ. ಸಂಧ್ಯಾ ಹೇಳಿದ್ಲು, ನಿಮ್ಮ ಮಗ ಬಂದು ನನ್ನನ್ನು ಕರೆಯುವವರೆಗೂ ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕೋಪದಲ್ಲಿ ಕುಳಿತುಕೊಂಡಿದ್ದ ಶಂಕರ್ಗೂ ಅನ್ನಿಸ್ತಾ ಇತ್ತು, ಸ್ವಲ್ಪ ಸಮಯದ ನಂತರ ಅವಳೇ ಖುದ್ದು ವಾಪಸ್ ಬರ್ತಾಳೆ ಬಿಡಿ ಅಂತ. ಆದರೆ ಸಂಧ್ಯಾ ಮಾತ್ರ ವಾಪಸ್ ಬರಲೇ ಇಲ್ಲ. ಸಂಧ್ಯಾ ನೇರವಾಗಿ ತನ್ನ ತವರು ಮನೆಗೆ ಹೋಗ್ತಾಳೆ. ಮಗಳನ್ನು ಅಲ್ಲಿ ನೋಡಿ ಆ ತಂದೆ ತಾಯಿಗೂ ಒಂದು ಕ್ಷಣ ಗಾಬರಿಯಾಗಿದ್ರು. ಅವರು ಕೇಳ್ತಾ ಇದ್ರು, ಏನಾಯ್ತು ಮಗಳೇ, ನೀನು ಸಡನ್ ಆಗಿ ಇಲ್ಲಿ ಯಾಕೆ, ಹೇಗೆ ಬಂದೆ? ಅಳಿಯಂದರು ಎಲ್ಲಿ? ಅವರು ಯಾಕೆ ಬರಲಿಲ್ಲ ನಿನ್ ಜೊತೆ? ಆಗ ಸಂಧ್ಯಾ ಅಳ್ತಾ ಹೇಳ್ತಾಳೆ, ಇನ್ನು ಮುಂದೆ ನಾನು ಮನೆಗೆ ಹೋಗೋದಿಲ್ಲ. ಶಂಕರ್ ನನ್ನನ್ನು ಹೊಡೆದಿದ್ದಾರೆ. ಸಂಧ್ಯಾ ತಂದೆ ತಾಯಿ ಮಗಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸ್ತಾರೆ. ಕೋಪದಲ್ಲಿ ಕೆಲವೊಂದು ಘಟನೆಗಳು ನಡೆದು ಹೋಗ್ತವೆ. ಅಷ್ಟು ಮಾತ್ರಕ್ಕೆ ಮನೆ ಬಿಟ್ಟು ಬರೋದು ಸರಿಯಾದ ತೀರ್ಮಾನವಲ್ಲ ಅಂತ. ಆದರೆ ಸಂಧ್ಯಾ ಹೇಳ್ತಾಳೆ, ಅವರು ನನ್ನನ್ನು ಕರೆಯಲು ಬರೆಯುವವರೆಗೂ ನಾನು ವಾಪಸ್ ಹೋಗೋದೇ ಇಲ್ಲ. ಶಂಕರ್ನ ಮನೆಯ ಪರಿಸ್ಥಿತಿ ಕೂಡ ಇವಾಗ ಪೂರ್ತಿಯಾಗಿ ಬದಲಾಗಿತ್ತು. ಆ ಮನೆಯಲ್ಲಿ ಈಗ ಸಂತೋಷನೇ ಇರಲಿಲ್ಲ. ಆ ತಂದೆ ತಾಯಿಗೆ ತುಂಬಾ ದುಃಖವಾಗ್ತಾ ಇತ್ತು. ನನ್ನ ಮಗನ ಮನೆ ಮುರಿದು ಹೋಗುತ್ತೇನೋ ಅಂತ. ಅವರು ಎಷ್ಟೋ ಬಾರಿ ಶಂಕರ್ಗೆ ಹೇಳ್ತಾರೆ, ನೀನು ನಿನ್ನ ಅತ್ತೆ ಮನೆಗೆ ಹೋಗಿ ಸೊಸೆಯನ್ನು ಕರೆದುಕೊಂಡು ಬಾ. ಆದರೆ ಶಂಕರ್ ಕೂಡ ಅವನ ಕೋಪವನ್ನು ಬಿಡಲಿಲ್ಲ. ದಿನಗಳು, ವಾರಗಳು, ತಿಂಗಳುಗಳು ಕೂಡ ಕಳೀತಾ ಇದ್ವು. ಆದರೆ ಶಂಕರ್ ಮಾತ್ರ ಹೆಂಡತಿಯನ್ನು ಕರೆದುಕೊಂಡು ಬರಲು ಹೋಗಲೇ ಇಲ್ಲ. ಸಂಧ್ಯಾ ಕೂಡ ಗಂಡನ ಮನೆಗೆ ವಾಪಸ್ ಬರಲೇ ಇಲ್ಲ. ಎಷ್ಟೋ ಸಂತೋಷವಾಗಿದ್ದ ನಮ್ಮ ಮನೆ, ನಮ್ಮ ಮಗನ ಜೀವನ ಈ ರೀತಿ ಆಯ್ತಲ್ಲ ಎನ್ನುವ ದುಃಖದಿಂದ ಆ ತಂದೆ ತಾಯಿ ಈಗ ಸೈಲೆಂಟ್ ಆಗಿಬಿಟ್ಟಿದ್ರು. ಅವರು ಎಷ್ಟೋ ಬಾರಿ ಮಗನಿಗೆ ಬುದ್ಧಿ ಹೇಳ್ತಾ ಇದ್ರು, ಮಗ ಸೊಸೆಯನ್ನು ಕರೆದುಕೊಂಡು ಬಾ ಅಂತ. ಆದರೆ ಶಂಕರ್ ಒಪ್ಕೊಳ್ತಾ ಇರಲಿಲ್ಲ.
ಇಷ್ಟ ಇದ್ರೆ ಅವಳೇ ಬರಲಿ ಅಂತ ಹೇಳ್ತಾ ಇದ್ದ. ಇದೇ ಚಿಂತೆ ಮತ್ತು ದುಃಖದಿಂದ ಅವರಿಬ್ಬರ ಆರೋಗ್ಯ ಹದಗೆಡ್ತಾ ಇತ್ತು. ಕೆಲವೇ ತಿಂಗಳಲ್ಲಿ ಶಂಕರ್ ಅವರ ಅಪ್ಪ ಅಮ್ಮನ ಆರೋಗ್ಯ ಪೂರ್ತಿಯಾಗಿ ಕೆಟ್ಟೋಗುತ್ತೆ. ಅವರನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೂಡ ಕೊಡಿಸಲಾಯಿತು. ಆದರೆ ಅವರ ದುಃಖ ನೋವು ಎಷ್ಟಿತ್ತೆಂದರೆ ಕೆಲವೇ ವಾರಗಳಲ್ಲಿ ಶಂಕರ್ನ ತಂದೆ ಮತ್ತು 2 ದಿನದಲ್ಲಿ ಶಂಕರ್ ಅವರ ತಾಯಿ ಕೂಡ ಈ ಲೋಕವನ್ನು ಬಿಟ್ಟು ಹೊರಟು ಹೋಗ್ತಾರೆ. ತಂದೆ ತಾಯಿ ಹೋದ ನಂತರ ಶಂಕರ್ ಈಗ ಒಂಟಿಯಾಗ್ಬಿಟ್ಟ. ಒಂದು ಸಮಯದಲ್ಲಿ ಆ ಮನೆಯಲ್ಲಿ ಎಷ್ಟೋ ಸಂತೋಷದ ವಾತಾವರಣವಿತ್ತು. ಅಲ್ಲಿ ನಗು, ಅಳು, ತಮಾಷೆ, ಪ್ರೀತಿ, ಕೋಪ ಎಲ್ಲವೂ ಇತ್ತು. ಆದರೆ ಈಗ ಆ ಮನೆಯಲ್ಲಿ ಸೂತಕದ ಛಾಯೆ ಮಾತ್ರವಿತ್ತು. ಸಂಧ್ಯಾಗೆ ಈ ವಿಷಯ ತಿಳಿದಾಗ ಅವಳು ಕೂಡ ಶಾಕ್ ಆಗ್ತಾಳೆ. ನನ್ನ ಅತ್ತೆ ಮಾವನ ಕೊನೆಯ ಸಮಯದಲ್ಲಿ ನಾನು ಅವರ ಜೊತೆ ಇರಲಿಲ್ಲ, ಅವರ ಸೇವೆ ಮಾಡಲಾಗಲಿಲ್ಲ ಅಂತ ಸಂಧ್ಯಾ ಕೂಡ ಎಷ್ಟೋ ದುಃಖ ಪಡ್ತಾಳೆ. ಆದರೆ ಅವಳ ಒಳಗಿನ ಕೋಪ ಮತ್ತು ಹಠ ಮಾತ್ರ ಹೋಗಲಿಲ್ಲ. ಈಗ ಶಂಕರ್ ಒಂದು ದೊಡ್ಡ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಮನೆಗೆ ಬರಲು ಅವಳಿಗೆ ಇಷ್ಟವಿಲ್ಲದಿದ್ರೆ ಈ ಸಂಬಂಧವನ್ನು ಹೀಗೆ ಇಟ್ಕೊಂಡು ಮಾಡುವುದಾದ್ರೂ ಏನಿದೆ ಎಂದು ಅವನು ಸಂಧ್ಯಾಗೆ ಡೈವರ್ಸ್ ನೋಟಿಸ್ ಕಳಿಸ್ಕೊಡ್ತಾನೆ. ಡೈವರ್ಸ್ ನೋಟಿಸ್ ಅನ್ನು ನೋಡಿದ ಸಂಧ್ಯಾ ಅವಳಿಗೆ ಇನ್ನೂ ಕೋಪ ಜಾಸ್ತಿ ಆಗಿತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ಶಂಕರ್ ನಮ್ಮ ಸಂಬಂಧವನ್ನು ಉಳಿಸೋ ಒಂದೇ ಒಂದು ಪ್ರಯತ್ನ ಕೂಡ ಮಾಡಲಿಲ್ಲ, ಅವನು ನಮ್ಮ ಸಂಬಂಧವನ್ನು ಮುರಿದು ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಸಂಧ್ಯಾ ಅವರ ಅಪ್ಪ ಕೂಡ ಮಗಳಿಗೆ ಬುದ್ಧಿ ಹೇಳ್ತಾ ಇದ್ರು. ಮಗಳೇ, ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಅದು ಯಾವಾಗಲೂ ಸರಿಯಾಗಿರೋದಿಲ್ಲ. ನೀನು ಅಂದುಕೊಂಡರೆ ಈಗಲೂ ಎಲ್ಲ ಸರಿ ಹೋಗುತ್ತೆ, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಸಂಧ್ಯಾ ಯಾರ ಮಾತು ಕೇಳಿಸ್ಕೊಳ್ಳಿಲ್ಲ. ಅವಳು ಕೋಪ ಮತ್ತು ಹಠದಿಂದ ಹೇಳ್ತಾಳೆ, ಅವರಿಗೆ ಡೈವರ್ಸ್ ಬೇಕಾಗಿದ್ರೆ ನನಗೂ ಕೂಡ ಡೈವರ್ಸ್ ಬೇಕು. ನಾನು ಅವರಿಗೆ ಬೇಡದಿದ್ದರೆ ನನಗೂ ಕೂಡ ಅವರು ಬೇಕಾಗಿಲ್ಲ. ಈಗ ಈ ವಿಷಯ ಕೋರ್ಟಿನ ಮೆಟ್ಟಿಲು ಹತ್ತಿತ್ತು. ಕೆಲವು ತಿಂಗಳು ಕೇಸ್ ನಡೆಯುತ್ತೆ. ಒಂದು ದಿನ ಅವರಿಬ್ಬರಿಗೂ ಡೈವರ್ಸ್ ಕೂಡ ಸಿಕ್ಕೇ ಬಿಟ್ಟಿತ್ತು. ಮಗುವಿನ ಕಸ್ಟಡಿ ತಾಯಿಗೆ ಸಿಕ್ತು. ಯಾಕೆಂದ್ರೆ ಆ ಮಗು ಇನ್ನೂ ಸಣ್ಣದಾಗಿತ್ತು ಮತ್ತು ತಾಯಿಯ ಅವಶ್ಯಕತೆ ಮಗುವಿಗೆ ಇರುತ್ತೆ ಅಂತ. ಆದರೆ ಕೋರ್ಟಿನ ಹೊರಗೆ ಸಂಧ್ಯಾ ತನ್ನ ಮಗುವನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದಾಗ ರಾಜು ಜೋರಾಗಿ ಅಳಲು ಶುರು ಮಾಡ್ತಾನೆ. ಆ ಮಗು ತನ್ನ ತಂದೆಯ ಕಡೆ ಕೈ ಚಾಚುತ್ತಾ ತನ್ನ ತಂದೆಯನ್ನು ಕರೀತಾ ಇತ್ತು. ಇದನ್ನು ನೋಡಿದ್ದ ಅಲ್ಲಿದ್ದ ಎಷ್ಟೋ ಜನರ ಕಣ್ಣುಗಳಲ್ಲಿ ನೀರಾಡಿದ್ವು. ಸಂಧ್ಯಾ ತನ್ನ ಮಗುವನ್ನು ಎತ್ತಿಕೊಂಡು ತನ್ನ ತವರ ಮನೆಗೆ ಹೊರಟೋಗ್ತಾಳೆ. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಸಂಧ್ಯಾ ಅವರ ಅಣ್ಣ ಅತ್ತಿಗೆ ಅವಳನ್ನು ಮತ್ತು ಮಗುವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಪರಿಸ್ಥಿತಿಗಳು, ಮನುಷ್ಯರು ಮತ್ತು ಮನೆಯ ವಾತಾವರಣ ಕೂಡ ಬದಲಾಗ್ತಾ ಇತ್ತು. ಡೈವರ್ಸ್ ಆದ ನಂತರ ಸಂಧ್ಯಾಗೆ ಸಿಕ್ಕಂತಹ ದುಡ್ಡನ್ನು ಅವಳು ಎಷ್ಟೋ ನಂಬಿಕೆಯಿಂದ ತನ್ನ ಅಣ್ಣನಿಗೆ ಕೊಟ್ಟಿದ್ಲು. ಅವಳು ಅಂದುಕೊಂಡಿದ್ಲು, ಇನ್ಮೇಲೆ ನಾನು ಇದೇ ಮನೆಯಲ್ಲಿ ಇವರ ಜೊತೆನೇ ಇರಬೇಕು. ಆದ್ದರಿಂದ ಈ ದುಡ್ಡನ್ನು ನನ್ನ ಅಣ್ಣನಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ವ್ಯಾಪಾರ ಕೂಡ ಅಭಿವೃದ್ಧಿ ಆದರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಅವಳು ಅಂದುಕೊಳ್ತಾಳೆ. ಆದರೆ ಕೆಲವು ತಿಂಗಳುಗಳಲ್ಲಿ ಆ ದುಡ್ಡು ಪೂರ್ತಿಯಾಗಿ ಖಾಲಿಯಾಗೋಯ್ತು. ದುಡ್ಡು ಮುಗಿದು ಹೋದ ತಕ್ಷಣ ಅಣ್ಣ ಮತ್ತು ಅತ್ತಿಗೆಯ ವ್ಯವಹಾರ ಕೂಡ ಬದಲಾಗೋಯ್ತು. ಈಗ ಸಣ್ಣ ಪುಟ್ಟ ಅವಶ್ಯಕತೆಗಳಿಗೂ ಮಾತುಗಳಿಗೂ ಅವಳು ಅವರ ಮಾತುಗಳನ್ನು, ನಿಂದನೆಗಳನ್ನು ಕೇಳಿಸ್ಕೋಬೇಕಾಗಿತ್ತು. ಮಗುವಿಗೆ ಏನಾದರೂ ಬೇಕಂದ್ರೂ ಅವರ ಅಣ್ಣ ಹೇಳ್ತಾ ಇದ್ರು, ಇನ್ನು ಎಷ್ಟು ದಿನ ಅಂತ ನಾನು ನಿನ್ನನ್ನು ಮತ್ತು ನಿನ್ನ ಮಗುವನ್ನು ನೋಡ್ಕೋಬೇಕು. ಈಗ ಸಂಧ್ಯಾಗೆ ಅರ್ಥವಾಗಿತ್ತು, ತವರು ಮನೆ ಯಾವತ್ತಿಗೂ ನನ್ನ ಮನೆಯಾಗುವುದಿಲ್ಲ ಅಂದು. ಸಂಧ್ಯಾ ಎಷ್ಟೋ ಬಾರಿ ಅಂದುಕೊಳ್ತಾ ಇದ್ಲು, ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂತ. ಆದರೆ ತನ್ನ ಸಣ್ಣ ಮಗುವನ್ನು ಬಿಟ್ಟು ಹೋಗೋದು ಹೇಗೆ ಅಂತ ಅವಳು ಸುಮ್ಮನಾಗಿ ಬಿಡ್ತಿದ್ಲು. ಸಂಧ್ಯಾ ಅವರ ಅಮ್ಮನಿಗೂ ವಯಸ್ಸಾಗ್ತಾ ಇತ್ತು. ಆಕೆಯಿಂದ ಮಗುವನ್ನು ನೋಡಿಕೊಳ್ಳಲಾಗ್ತಾ ಇರಲಿಲ್ಲ. ದಿನಗಳು ಕಳೆಯುತ್ತಿದ್ದ ಹಾಗೆ ಸಂಧ್ಯಾಳ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಇತ್ತು. ಈಗ ಅವಳಿಗೆ ತನ್ನ ನಿರ್ಧಾರಗಳ ಬಗ್ಗೆ ದುಃಖವಾಗ್ತಾ ಇತ್ತು. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವಳು ನೊಂದುಕೊಳ್ತಾ ಇದ್ಲು. ಅವಳಿಗೆ ಈಗ ಅರ್ಥವಾಗಿತ್ತು, ಕೋಪ ಮತ್ತು ಅಹಂಕಾರದಲ್ಲಿ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಸಂಧ್ಯಾ ಈಗ ಒಂದು ಕಠಿಣವಾದ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾಳೆ. ನನ್ನ ಮಗು ತನ್ನ ತಂದೆಯ ಜೊತೆ ಇದ್ರೆ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ. ಅಷ್ಟು ಮಾತ್ರವಲ್ಲ, ಮಗುವಿಗೆ ಯಾವುದೇ ಕೊರತೆ ಕೂಡ ಇರೋದಿಲ್ಲ ಅಂತ ಯೋಚಿಸಿ ಅವಳು ತನ್ನ ಮಗುವನ್ನು ಎತ್ತಿಕೊಂಡು ತನ್ನ ಗಂಡನ ಮನೆಗೆ ಬರ್ತಾಳೆ. ಅವಳು ಈಗ ಅದೇ ಮನೆಯ ಬಾಗಿಲಿಗೆ ವಾಪಸ್ ಬಂದಿದ್ಲು. ಬಾಗಿಲು ತಟ್ಟಿದಾಗ ಶಂಕರ್ ಬಾಗಿಲು ತೆಗಿತಾನೆ. ಸಂಧ್ಯಾ ಮಗುವನ್ನು ಶಂಕರ್ ಕೈಗೆ ಕೊಟ್ಟು, ಇವನು ನಿನ್ನ ಮಗ, ಈಗ ಇವನ ಜವಾಬ್ದಾರಿ ನಿಂದು, ನೀನೇ ಇನ್ಮೇಲೆ ಮಗುವನ್ನು ನೋಡ್ಕೋಬೇಕು, ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ರಾಜು ತನ್ನ ತಂದೆಯ ಮಡಿಲಿನಲ್ಲಿ ಶಾಂತವಾಗಿ ಕುಳಿತುಕೊಂಡಿದ್ದ. ಎಷ್ಟೋ ತಿಂಗಳುಗಳ ನಂತರ ಆ ಮಗು ತನ್ನ ತಂದೆಯ ಮಡಿಲಿಗೆ ಬಂದಿತ್ತು. ರಾಜು ಎಷ್ಟೋ ನೆಮ್ಮದಿಯಾಗಿ ತನ್ನ ತಂದೆಯ ಮಡಿಲಿನಲ್ಲಿ ಹಾಯಾಗಿ ಮಲಗಿಕೊಂಡಿದ್ದ. ಶಂಕರ್ ಕೂಡ ಮಗುವನ್ನು ಎತ್ತಿಕೊಂಡು ಅವನಿಗೂ ಎಷ್ಟೋ ಸಂತೋಷವಾಗ್ತಾ ಇತ್ತು. ಶಂಕರ್ ಹೇಳ್ತಾನೆ, ಸಂಧ್ಯಾ
ಈಗ ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಸಂಧ್ಯಾ ತಲೆ ಬಗ್ಗಿಸಿಕೊಂಡು ಹೇಳ್ತಾಳೆ, ನಾನು ಇಲ್ಲಿಗೆ ಮಗುವನ್ನು ಬಿಡಲು ಬಂದಿದ್ದೆ ಅಷ್ಟೇ. ಮಗು ತನ್ನ ತಂದೆಯ ಜೊತೆ ಇರಬೇಕು ಅಂತ, ಮಗುವಿನ ಭವಿಷ್ಯಕ್ಕೆ ಇದೇ ಸರಿಯಾದ ನಿರ್ಧಾರ ಅಂತ ನನಗನ್ನಿಸುತ್ತೆ. ಶಂಕರ್ ಸೈಲೆಂಟ್ ಆಗಿ ಅವಳ ಎಲ್ಲ ಮಾತು ಕೇಳಿಸ್ಕೊಳ್ತಾ ಇದ್ದ. ತನ್ನ ಮಗುವನ್ನು ನೋಡುತ್ತಾ ಶಂಕರ್ ಕೇಳ್ತಾನೆ, ಮಗುವನ್ನು ಬಿಟ್ಟು ನಿನ್ನಿಂದ ದೂರ ಇರೋಕ್ಕಾಗುತ್ತಾ? ಸಂಧ್ಯಾ ಕಣ್ಣುಗಳು ತುಂಬಿ ಬಂದಿದ್ವು. ಅವಳು ಅಳುತ್ತಾ ಹೇಳಿದ್ಲು, ಹೆತ್ತ ತಾಯಿಯಾಗಿ ನಾನು ಅವನಿಗೆ ಏನೂ ಮಾಡ್ಲಾಗ್ತಾ ಇಲ್ಲ. ನನ್ನ ಕೋಪಕ್ಕೆ ಆ ದೇವರು ನನಗೆ ಕೊಟ್ಟ ದೊಡ್ಡ ಶಿಕ್ಷೆ ಅಂದ್ಕೊಳ್ತೀನಿ. ಶಂಕರ್ ತನ್ನ ಹೆಂಡತಿಯನ್ನು ನೋಡುತ್ತಾ ಕೇಳ್ತಾನೆ, ಸಂಧ್ಯಾ, ತಪ್ಪು ಕೇವಲ ನಿಂದು ಮಾತ್ರವಲ್ಲ. ಸಂಧ್ಯಾ ಎಷ್ಟು ಆಶ್ಚರ್ಯವಾಗಿ ಶಂಕರ್ನನ್ನೇ ನೋಡ್ತಾ ಇದ್ಲು. ಆ ದಿನ ನಾನು ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿರಲಿಲ್ಲ ಅಂದಿದ್ರೆ, ನೀನು ಹೋದ ಮೇಲೆ ನಿನ್ನನ್ನು ಒಪ್ಪಿಸಿ ಕರೆದುಕೊಂಡು ಬರಲು ಬಂದಿದ್ರೆ ಈ ದಿನ ನಮ್ಮ ಸ್ಥಿತಿ ಈ ರೀತಿ ಇರ್ತಾ ಇರಲಿಲ್ಲ. ಸಂಧ್ಯಾ ಅಳ್ತಾ ಹೇಳ್ತಾಳೆ, ಇಲ್ಲ ಇಲ್ಲ, ತಪ್ಪು ನಂದು ಕೂಡ ಇದೆ. ಆ ದಿನ ನಾನು ಕೋಪದಿಂದ ಮನೆ ಬಿಟ್ಟು ಹೋಗಿರ್ಲ ಅಂದಿದ್ರೆ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಶಾಂತವಾಗಿ ಕುಳಿತು ಯೋಚಿಸಿದ್ರೆ ನಮ್ಮ ಸಂಸಾರ ಮುರಿದು ಹೋಗ್ತಾ ಇರಲಿಲ್ಲ ಎಂದು ಅವಳು ಅಳ್ತಾ ಹೇಳ್ತಾಳೆ. ಅವರಿಬ್ಬರ ಮಧ್ಯೆ ಈಗ ಯಾವುದೇ ಕೋಪವಿರಲಿಲ್ಲ. ಈಗ ಕೇವಲ ಇಬ್ಬರಿಗೂ ಪಶ್ಚಾತ್ತಾಪ ಮಾತ್ರವಿತ್ತು. ಆಗಲೇ ರಾಜು ತನ್ನ ತಂದೆಯ ಮಡಿಲಿನಿಂದ ಕೆಳಗೆ ಇಳಿದು ತನ್ನ ತಾಯಿಯ ಬಳಿ ಹೋಗ್ತಾನೆ. ಅವನು ತನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು, ಅಮ್ಮ, ನೀನು ಕೂಡ ಇಲ್ಲೇ ಇದ್ದು ಬಿಡು ಅಂತ ಹೇಳ್ತಾನೆ. ಸಂಧ್ಯಾ ಅಳುತ್ತಾ ಮಗುವಿನ ತಲೆಯ ಮೇಲೆ ಕೈ ಆಡಿಸುವ ದೃಶ್ಯವನ್ನು ಶಂಕರ್ ಸೈಲೆಂಟ್ ಆಗಿ ಕುಳಿತು ನೋಡ್ತಾ ಇದ್ದ. ಈಗ ಶಂಕರ್ ಹೇಳ್ತಾನೆ, ಸಂಧ್ಯಾ, ನೀನು ಒಪ್ಪಿಕೊಂಡರೆ ನಾವು ಮತ್ತೆ ನಮ್ಮ ಜೀವನವನ್ನು ಸರಿ ಮಾಡ್ಕೋಬಹುದು. ಸಂಧ್ಯಾ ಆಶ್ಚರ್ಯವಾಗಿ ಗಂಡನನ್ನೇ ನೋಡ್ತಾ ಇದ್ಲು. ನಾವಿಬ್ಬರು ಕೋಪ ಮತ್ತು ಅಹಂಕಾರದಿಂದ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ನಾವಿಬ್ಬರೂ ಒಪ್ಪಿಕೊಂಡ್ರೆ ನಮ್ಮ ಮಗನಿಗಾಗಿ ಮತ್ತು ನಮ್ಮ ಜೀವನವನ್ನು ಹೊಸದಾಗಿ ಶುರು ಮಾಡೋಣ ಅಂತ ಹೇಳ್ತಾನೆ. ಸಂಧ್ಯಾ ಅಳುತ್ತಾ ಕೈ ಜೋಡಿಸಿ ಹೇಳಿದ್ಲು, ರೀ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಕೋಪ ಮತ್ತು ಅಹಂಕಾರದಿಂದ ನನ್ನ ಸಂಸಾರ ಮುರಿದು ಹೋಯಿತು. ಶಂಕರ್ ತಕ್ಷಣ ಸಂಧ್ಯಾ ಕೈಯನ್ನು ಹಿಡಿದುಕೊಂಡು, ಕ್ಷಮಾಪಣೆ ನಾವಿಬ್ಬರೂ ಕೇಳ್ಕೋಬೇಕು, ಯಾಕಂದ್ರೆ ನಾವಿಬ್ಬರೂ ತಪ್ಪು ಮಾಡಿದ್ದೇವೆ ಅಲ್ವಾ? ಶಂಕರ್ ಈಗ ಮುಗುಳ್ನಗುತ್ತಾ ಹೇಳ್ತಾನೆ, ಮನೆಯ ಪರಿಸ್ಥಿತಿಯನ್ನು ನೀನು ನೋಡ್ತಾ ಇದೆಯಾ. ಈಗ ಈ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಲು ಕೂಡ ಯಾರಾದರೂ ಒಬ್ಬರು ಬೇಕೇ ಬೇಕು. ಸಂಧ್ಯಾ ಹೇಳ್ತಾಳೆ, ನೀವು ನಿಜವಾಗಿಯೂ ಬಯಸುವುದಾದರೆ ನಾನು ಮತ್ತೆ ಈ ಮನೆಯ ಜವಾಬ್ದಾರಿ ತೆಗೆದುಕೊಳ್ತೀನಿ. ನಾನು ಮತ್ತೆ ನಮ್ಮ ಸಂಸಾರವನ್ನು ಸರಿಪಡಿಸ್ಕೊಳ್ತೀನಿ ಅಂತ. ಈಗ ಅವರಿಬ್ಬರು ಒಂದಾಗಿದ್ರು. ಅವರಿಬ್ಬರ ಅಹಂಕಾರಗಳು ಸತ್ತು ಹೋಗಿದ್ವು. ಅವರಿಬ್ಬರು ಪ್ರೀತಿ ಮತ್ತು ಗೌರವದಿಂದ ತಮ್ಮ ಸಂಬಂಧವನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ರು. ಅವರಿಬ್ಬರಿಗೂ ಈಗ ಅರ್ಥವಾಗಿತ್ತು, ಸಂಬಂಧಗಳು ಅಹಂಕಾರ ಮತ್ತು ಕೋಪದಿಂದ ಮುರಿದು ಹೋಗ್ತವೆ ಅಂತ. ಆ ಮನೆಯಲ್ಲಿ ಈಗ ಮತ್ತೆ ನಗು ಸಂತೋಷದಿಂದ ತುಂಬಿತ್ತು. ರಾಜುಗೆ ಈಗ ತನ್ನ ತಂದೆ ಮತ್ತು ತಾಯಿಯ ಪ್ರೀತಿ ಕೂಡ ಸಿಕ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.